ವೆಲ್ಕಮ್ ಟು ಮೋಕ್ಷ ಕುಕಿಂಗ್ ಚಾನಲ್. ಇವತ್ತು ನಾನು ಪುಳಿಯೋಗರೆ ಗೊಜ್ಜು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು: ಶೇಂಗಾ, ಡ್ರೈ ಚಿಲ್ಲಿ, ಕರಿಬೇವು, ನೆನೆಸಿರುವಂಥ ಹುಳಿ ಮತ್ತು MTR ಪುಳಿಯೋಗರೆ ಪೌಡರ್. ಅದ ನಂತರ ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಅದು ಕಾದ ನಂತರ ಶೇಂಗಾವನ್ನು ಹಾಕಿ ಅದು ಬ್ರೌನಿಷ್ ಬರೋವರೆಗೂ ಚೆನ್ನಾಗಿ ಹುರ್ಕೋಬೇಕು. 2-3 ಮಿನಿಟ್ಸ್ ತೊಗೊಳುತ್ತೆ. 2 ಮಿನಿಟ್ಸ್ ತೊಗೊಳುತ್ತೆ. ಅದು ಚೆನ್ನಾಗಿ ಹುರಿದಿಯೋಲ್ಲ ಅಂತ ನೋಡಿ, ಇಲ್ಲ ಅಂದರೆ ಹಸಿಯಾಗಿ ಕಾಣಿಸ್ತಿರುತ್ತೆ. ನೀವು ಬೇಕಿದ್ದರೆ ಅದನ್ನು ಟೇಸ್ಟ್ ಮಾಡಿ ನೋಡ್ಬೋದು. ಒಂದು ತೊಗೊಂಬಿಟ್ಟು ಸ್ವಲ್ಪ ಆರಿದ ನಂತರ ಅದು ಬಾಯಲ್ಲಿ ಇಟ್ಕೊಂಡು ನೋಡಿ ಗೊತ್ತಾಗುತ್ತೆ. ಅದರ ನಂತರ ಡ್ರೈ ಚಿಲ್ಲಿ ಮತ್ತು ಕರಿಬೇವನ್ನು ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಡಿ. ಚೆನ್ನಾಗಿ ಮಾಡ್ಕೊಂಬಿಟ್ಟು ಅದಾದ ನಂತರ ಅದನ್ನು ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಂಬಿಡಿ. ಫುಲ್ ತೆಕ್ಕೊಂಬಿಡಿ, ಫುಲ್ ಆಯಿಲ್ ಬಿಟ್ಟು. ಫುಲ್ ಉಳಿದಿರೋ ಎಣ್ಣೆನ ಉಳಿದಿರೋ ಎಣ್ಣೆಗೆ ಹುಣಸೆ ಹುಳಿನ ಹಾಕಿಬಿಟ್ಟು ಚೆನ್ನಾಗಿ ಕುದಿಸ್ಬೇಕು. ಎಲ್ಲಿವರೆಗೂ ಅಂದರೆ ಅದು ಹುಣಸೆ ಹುಳಿಲಿರೋ ನೀರಿನ ಅಂಶ ಹೋಗೋವರೆಗೂ ಅದನ್ನು ಚೆನ್ನಾಗಿ ಕುದಿಸ್ಕೋಬೇಕು. ಇಲ್ಲ ಅಂದರೆ ಅದು ಟೇಸ್ಟ್ ಕೊಡೋಲ್ಲ, ನೀರಾಗಿ ಕಾಣಿಸ್ತಿರುತ್ತೆ. ಅದು ಸ್ವಲ್ಪ ಗಟ್ಟಿ ಆದ್ರೇ ಟೇಸ್ಟಾಗಿರುತ್ತೆ ಅಂತ. ಇವಾಗ ನೋಡಿ, ನೀರಿನ ಅಂಶ ಹೋಗಿದೆ, ಆಯಿಲ್ ಮತ್ತು ಹುಳಿ ಮಾತ್ರ ಇದೆ. ಆ ಥರ ಎಲ್ಲ ಮಾಡ್ಕೊಂಬಿಟ್ಟು ಸ್ಟವ್ ಆಫ್ ಮಾಡಿಬಿಡಿ. ಅದರ ನಂತರ ನಾನು ಕುಕ್ಕರಲ್ಲಿ ರೈಸ್ ಮತ್ತು ಅದಕ್ಕೆ ಸ್ವಲ್ಪ ಅರಿಶಿನ ಹಾಕಿ ಬೇಯಿಸ್ಕೊಂಡಿದ್ದೀನಿ. ಅದನ್ನು ಒಂದು ಬಾಣಲಿಲಿ ಹಾಕಿ ನಿಮಗೆ ಎಷ್ಟು ಬೇಕೋ ಅಷ್ಟು ರೈಸನ್ನ ಹಾಕ್ಕೊಂಬಿಟ್ಟು, ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನನಗೆ ಎಷ್ಟು ಬೇಕೋ ಅಷ್ಟು ಹಾಕ್ತಾಯಿದ್ದೀನಿ ನಾನು. ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಹಾಕ್ಕೊಂಡಾದಮೇಲೆ ಸ್ವಲ್ಪ ಹುಳಿ ತೊಗೊಂಡು, ನಿಮಗೆ ಎಷ್ಟು ಬೇಕೋ ಅಷ್ಟು ಹುಳಿ ತೊಗೊಂಡು ಆ ರೈಸಿಗೆ ಹಾಕಿ ಚೆನ್ನಾಗಿ ಅದನ್ನು ಕಲಿಸ್ಬೇಕು. ನೀವು ಚೆನ್ನಾಗಿ ಕಲಿಸ್ಬಿಟ್ಟು ಹುಳಿ ನಿಮಗೆ ಎಷ್ಟು ಬೇಕೋ ಅಷ್ಟು ಟೇಸ್ಟ್ ನೋಡಿ ಹಾಕ್ಕೊಳ್ಳಿ. ಒಬ್ಬರು ಹುಳಿ ಜಾಸ್ತಿ ತಿಂತಾರೆ, ಒಬ್ಬರು ಹುಳಿ ಕಡಿಮೆ ತಿಂತಾರೆ. ನಿಮಗೆ ಎಷ್ಟು ಬೇಕು ನೋಡಿ ಅಷ್ಟು ಹಾಕ್ಕೊಳ್ಳಿ. ಅಂದರೆ ಹುಳಿ ಫಸ್ಟಿಗೆ ಹಾಕಿದರೆ ಟೇಸ್ಟ್ ಕೊಡುತ್ತೆ ಅಂತ ಹಾಕೋದು. ಪುಳಿಯೋಗರೆ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಈ ಥರ ಹಾಕಿದರೆ. ಇವಾಗ ಶೇಂಗಾ ಮತ್ತು ಮೆಣಸಿನ್ಕಾಯಿ ಹುರಿದಿದ್ದೀರಲ್ವ, ಅದನ್ನೇ ಹಾಕ್ಕೊಳ್ಳಿ. ಶೇಂಗಾ ಬೇಕಾದರೆ ಜಾಸ್ತಿ ಹಾಕ್ಕೋಬೋದು, ಶೇಂಗಾ ತಿನ್ನೋರು. ಇವಾಗ ಪುಳಿಯೋಗರೆ ಪೌಡರ್ ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಪುಳಿಯೋಗರೆ ಹಾಕ್ಕೋಬೋದು. ಪುಳಿಯೋಗರೆ ಪೌಡರ್ನ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಟೇಸ್ಟ್ ನೋಡಿ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಾನು ಇನ್ನೊಂದು ಸ್ವಲ್ಪ ಹಾಕ್ಕೊತಿದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಆಯಿಲ್ ಹಾಕ್ಕೊಳ್ಳಿ. ಆಯಿಲ್ ಹಾಕ್ಕೊಂಬಿಟ್ಟು ಮಿಕ್ಸ್ ಮಾಡಿ, ಯಾಕೆಂದರೆ ಡ್ರೈ ಆಗಿರುತ್ತೆ ಅದಕ್ಕೆ. ಇವಾಗ ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳಿ, ರುಚಿಗೆ ತಕ್ಕಷ್ಟು. ಹಾಕ್ಕೊಂಬಿಟ್ಟು ಮಿಕ್ಸ್ ಮಾಡಿ. ಸಾಲ್ಟ್ ಕರೆಕ್ಟಾಗಿದೆಯಲ್ಲೋ ಅಂತ ಸ್ವಲ್ಪ ಟೇಸ್ಟ್ ನೋಡಿಬಿಟ್ಟು ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಾನು ಇನ್ನೊಂದು ಸ್ವಲ್ಪ ಹಾಕ್ಕೊತಿದ್ದೀನಿ. ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ. ಇವಾಗ ಸರಿಯಾಗಿದೆ. ಈಗ ನಮ್ಮ ಪುಳಿಯೋಗರೆ ರೆಡಿಯಾಗಿದೆ. ಥ್ಯಾಂಕ್ ಯು ಆಲ್.